ಯಾಕೆ ಸೋಲೋ ಟ್ರಾವೆಲ್ ಮಾಡ್ತಾ ಇದೆಯಾ ಅಂತ. ಸೊ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಒಂದು ಸರಿ ಸೋಲೋ ಟ್ರಾವೆಲ್ ನೀವು ಮಾಡಬೇಕು. ಈಗ ಟ್ರಾವೆಲಿಂಗ್ ತುಂಬ ಇಷ್ಟ ನನಗೆ. ಸುಮಾರು ಜನ ನಾನು ನೋಡಿದ್ದೀನಿ ಬೈಕು ಸೈಕಲು ನಡ್ಕೊಂಡು ಕೂಡ ಬರ್ತಾರೆ. ಸೊ ಅವ್ರಿಗಿಂತ ಇನ್ಸ್ಪಿರೇಷನ್ ಸಿಕ್ತು. ಈಗ ನನಗೆ ಮೊದಲೇ 50 ಕಿಲೋಮೀಟರ್ ಗಾಡಿ ಓಡಿಸೋಕ್ಕೆ ತುಂಬ ಕಷ್ಟ, ಹೋಗೋದೇ ಇಲ್ಲ. ನಾನು ಕ್ರಿಕೆಟ್ ಇದು ಆಡೋಕ್ಕೆ ಫ್ರೆಂಡ್ಸ್ ಕರೆದ್ರೆ ಈಗ 500-600 ಕಿಲೋಮೀಟರ್ ನನಗೆ ಏನಿಲ್ಲ. ಒಂದು ಸರಿ ಏನು ಹೋಗುತ್ತೆ ಗೊತ್ತಾ, ಟೀ ಊಟದ್ದು ಅಂಗಡಿ ಸಿಕ್ಕಿದ್ರೆ ಅಲ್ಲಿ ನಿಲ್ಸೋಕ್ಕೆ ನನಗೆ ಮನಸ್ಸು ಬರಲ್ಲ. ಬರೀ ಡ್ರೈವಿಂಗಲ್ಲಿ ಫುಲ್ ಕಾನ್ಸಂಟ್ರೇಷನ್, ಅದೇ ಎಂಜಾಯ್ ಮಾಡ್ತೀನಿ. ಒಂದು 45-50 ದಿನ ಫುಲ್ ಕರ್ನಾಟಕ ಟೂರ್ ಮಾಡಬೇಕಂತ ನನ್ನ ಪ್ಲ್ಯಾನ್ ಇತ್ತು. ಆದರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಏನಾಯಿತು ಅಂದರೆ ಅಲ್ಲಿಂದ ಸ್ವಲ್ಪ ಹತ್ರ ಹೋದರೆ ರೋಡ್ ಸಿಗುತ್ತೆ, ಇಲ್ಲಿಂದ ತುಂಬ ಹತ್ರ ರೋಡು. ನೀವು ಎಲ್ಲರದು ಸಪೋರ್ಟ್ ಹಿಂಗೆ ಇರಲಿ ನೋಡಿ. ಒಂದಾಗ ಇಲ್ಲಿ ತಗೊಂಡ್ಬಿಟ್ಟು ಫುಲ್ ಟೈಟ್ ಮಾಡಿಬಿಟ್ಟು ಇಲ್ಲಿಂದ ಗಾಡಿ ಇಲ್ಲಿ ಹಾಕ್ಸ್ಬಿಟ್ಟು ಇಲ್ಲಿ ಟೈಟ್ ಮಾಡಿದ್ದಾರೆ, ಹೋಗಬೇಡ ಅಂತ. ಬೈ ನೋ ಆಡಬೇಡ ನೋಡ್ರಿ ಬಾಯ್. ನಮ್ಮ ಮಂಜಣ್ಣ ನಮ್ಮ ನಂಬರು ಜೈ ಕರ್ನಾಟಕ ಅಂತ ಸೇವ್ ಮಾಡಿದ್ದಾರೆ. ಮತ್ತೆ ಮುಂದಿನ ವರ್ಷ ಸಿಗೋಣ ಮಂಜಣ್ಣ. ಥ್ಯಾಂಕ್ ಯು ಸೋ ಮಚ್. ನನ್ನ ಮಗ ಕೂಡ ಇಲ್ಲಿ ನಿಂತ್ಬಿಟ್ಟು ನೀವು ಎಲ್ಲ ಮಾತಾಡ್ತಾರೆ ಅಲ್ವ, ಅವ್ರು ಕೂಡ ಸ್ವಲ್ಪ ಕನ್ನಡ ಕಲ್ತಿದ್ದಾರೆ. ಅವರು ಇನ್ನೂ 10-15 ದಿನ ಇಲ್ಲಿ ಇರ್ತಾರೆ. ಸೊ ಬರುವಾಗ ಇನ್ನೂ ಸ್ವಲ್ಪ ಕಲಿತಾರೆ. ಚಿಕ್ಕ ವಯಸ್ಸಲ್ಲಿ ನೀವು ಯಾವ್ದನ್ನ ನೀವು ಬೆಳೆಸ್ತೀರಿ ಅದು ಖಂಡಿತ ಬೆಳೆದು ಉಳಿಯುತ್ತೆ. ಓ ಥ್ಯಾಂಕ್ ಯು ಮಂಜಣ್ಣ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ಫೈನಲಿ ನಾನು ಹೋಗ್ತಾ ಇದ್ದೀನಿ ವಾಪಸ್ ಲದಾಖ್ಗೆ. ನಮ್ಮ ಮಗ ಬಿಡಲೇ ಇಲ್ಲ. ಸೊ ಬೆಳಗ್ಗೆ ಪ್ಯಾಕಿಂಗ್ ಮಾಡಿಬಿಟ್ಟು ಮೊದಲೇ ಅವರು ಹೋಗ್ಬೋದು ಹೇಳಿದ್ರು. ಸೊ ಪ್ಯಾಕಿಂಗ್ ಮಾಡಿಬಿಟ್ಟು ಲಾಸ್ಟಲ್ಲಿ ಅವರು ಇನ್ನೂ ಒಂದು ಸರಿ ಗಾಡಿಯಲ್ಲಿ ಎದ್ಬಿಟ್ಟು ಬಂದ್ಬಿಟ್ಟು ಹೋಗಬೇಡ ಪಾಪ ಅಂತ ಬಿಡಲೇ ಇಲ್ಲ. ಆದರೆ ಸಾಯಂಕಾಲ ತನಕ ವೇಟ್ ಮಾಡಿದ್ದೀನಿ. ಸಾಯಂಕಾಲ ಅವನಿಗೆ ಅಂಡರ್ಸ್ಟ್ಯಾಂಡ್ ಆಯಿತು, ಹೋಗ್ಬೋದು ಅಂತ ಹೇಳಿದ್ರು. ಸೊ ಫೈನಲಿ ನಾನು ಹೋಗ್ತಾ ಇದ್ದೀನಿ. ನಮ್ಮ ಕರ್ನಾಟಕ ಜನಗಳಿಗೆ, ಸ್ಪೆಷಲಿ ಫಾಲೋವರ್, ಸಬ್ಸ್ಕ್ರೈಬರ್, ನಿಮ್ಮೆಲ್ಲರಿಗೆ ತುಂಬ ಹೃದಯದಿಂದ ಧನ್ಯವಾದಗಳು. ಕರ್ನಾಟಕ ನನ್ನ ಸೆಕೆಂಡ್ ಮನೆ, ಬರ್ತಾ ಇರ್ತೀನಿ. ತುಂಬ ಒಳ್ಳೆ ಮೆಮೊರೀಸ್ ಮತ್ತು ಸಪೋರ್ಟ್ ಸಿಕ್ತು. ಅದಕ್ಕೆ ಫುಲ್ ಖುಷಿಯಿಂದ ಬಂದಿದ್ದೀವಿ, ಖುಷಿಯಿಂದ ಹೋಗ್ತಾ ಇದ್ದೀವಿ. ಸೊ ಈಗ ಕರ್ನಾಟಕದಿಂದ ನನ್ನ ಬೆಲ್ಕುಪ್ಪೆಯಿಂದ ಮ್ಯಾಂಗ್ಳೂರ್ ಕಡೆ ಹೋಗ್ತಾ ಇದ್ದೀನಿ. ಸೊ ಮ್ಯಾಂಗ್ಳೂರ್ ಆದಮೇಲೆ ಗೋವಾಯಿಂದ ಕೋಸ್ಟಲ್ ಏರಿಯಾ ಮುಂಬೈಯಿಂದ ನಿಧಾನಕ್ಕೆ, ಯಾಕೆಂದರೆ ರೌಂಡ್ ಟ್ರಿಪ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಈಗ ಒಂದು 10-15 ದಿನ ಅಲ್ಲಿ ಲದಾಖ್ ವಾಪಸ್ ಇರ್ತೀವಿ. ಸೊ ನಿಮಗೆ ವಿಡಿಯೋ ಅಲ್ಲಿ ಸಿಗ್ತಾ ಇರ್ತೀನಿ, ಸಪೋರ್ಟ್ ಮಾಡ್ತಾ ಇರಿ. ನೀವೆಲ್ಲರಿಗೆ ಇನ್ನೂ ಒಂದು ಸರಿ ಧನ್ಯವಾದಗಳು.
ನಾನು ಇವತ್ತು ಕೋಡಿ ಅಂತ ನಮ್ಮ ಕರ್ನಾಟಕ ಅಲ್ಲಿ ಇದ್ದೀನಿ. ನೀವು ಎಲ್ಲ ಯಾರು ಗೋವಾ ಪ್ಲ್ಯಾನ್ ಮಾಡ್ತಾ ಇದ್ರೆ ಅಂದರೆ ಫಸ್ಟು ಗೋವಾ ಹೋಗಬೇಡಿ. ನಮ್ಮದೇ ಊರಲ್ಲಿ ಇಷ್ಟು ಒಳ್ಳೆ ಜಾಗ ಇದ್ದಾರೆ. ನಮ್ಮದೇ ಊರಲ್ಲಿ ಬೀಚ್ ಇದೆ, ಇಲ್ಲಿ ರಿವರ್ ಇದೆ, ತುಂಬ ಜಾಗ ಕೂಡ ಫುಲ್ ಪೀಸ್ಫುಲ್ ಇದೆ. ಸೊ ಇಲ್ಲಿ ಬಂದರೆ ಗೋವಾಕ್ಕಿಂತ ಡಬಲ್ ಇದೆ ಒಳ್ಳೆಯದು ಜಾಗ. ಈ ಥರ ಜಾಗ ನಾನು ನೋಡಲೇ ಇಲ್ಲ. ಸೂಪರ್ ಆಗಿದೆ. ಡೆಲ್ಟಾ ಪಾಯಿಂಟ್ ಅಂತ ಇಲ್ಲಿ ನಮ್ಮ ಕೊಡು ಅಂತ. ಸೊ ನನ್ನ ಮಗ ಯಾವಾಗಲೂ ನನ್ನ ಮಗಗೆ ನಾನು ಕರ್ನಾಟಕ ಕಲಿತಾ ಇದ್ದೀನಿ. ಸೊ ಅವ್ರಿಗೆ ಒಂದೇ ವರ್ಡ್ ತುಂಬ ಚೆನ್ನಾಗಿ ಗೊತ್ತು, ಏನು ಗೊತ್ತಾ, ಕೊಡಿ ಅಂತ. ಸೊ ಯಾವಾಗಲೂ ಅಂಗಡಿಗೆ ಹೋದರೆ ಅವರು ದೋಸೆ ಕೊಡಿ, ಇಡ್ಲಿ ಕೊಡಿ, ಇದು ಕೊಡಿ, ಅದು ಕೊಡಿ ಅಂತ. ಸೊ ಅವ್ರಿಗೆ ಕೊಡಿ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ಈಗ ನಮ್ಮ ನೆಕ್ಸ್ಟ್ ಇಯರ್ ನಮ್ಮ ಮಗಗೆ ಕೊಡಿ ಕರ್ಕೊಂಡು ಬಂದ್ಬಿಟ್ಟು ಅವ್ರಿಗೆ ಏನು ಬೇಕು ಎಲ್ಲ ಕೊಡಿಸ್ತೀನಿ. ಸೊ ಈಗ ಕೋಡಿ ಟೂರ್ಸ್ ಮಾಡ್ತೀನಿ ನಿಮಗೆ. ಇದು ಕೋಡಿ ನಮ್ಮ ಬಕೆಟ್ ಲಿಸ್ಟಲ್ಲಿ ಇರಲಿಲ್ಲ, ಇದು ಏನು ಪ್ಲಾನು ಇರಲಿಲ್ಲ. ಸಡನ್ನಾಗಿ ನಮ್ಮ ಸ್ನೇಹಿತರು ಅವರು ನಮ್ಮ ಗಾಡಿ ನಿಲ್ಲಿಸ್ಬಿಟ್ಟು ಇದು ನೋಡಿ ಏನಾಯಿತು, ಮತ್ತು ಅವರು ಇಲ್ಲಿ ಸ್ಟೇ ಎಲ್ಲ ಅರೇಂಜ್ ಮಾಡಿಬಿಟ್ಟು ಸೊ ಇವತ್ತು ಫುಲ್ ಡೇ ಇಲ್ಲಿ ಕೋಡಿ ನೋಡ್ಕೊಂಡ್ಬಿಟ್ಟು ಆಮೇಲೆ ಸಾಯಂಕಾಲ ಹೋಗ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಈ ಜಾಗ. ಈ ಥರ ಒಳ್ಳೆ ಒಳ್ಳೆ ವೀಡಿಯೋಸ್ ಮಾಡ್ತಾ ಏನು ಗೊತ್ತಾ, ಈ ಸರಿ ಏನಾಯಿತು ಅಂದರೆ ನಮ್ಮ ಫುಲ್ ಪ್ಲ್ಯಾನ್ ಒಂದು 45-50 ದಿನ ಫುಲ್ ಕರ್ನಾಟಕ ಟೂರ್ ಮಾಡಬೇಕಂತ ನನ್ನ ಪ್ಲ್ಯಾನ್ ಇತ್ತು. ಆದರೆ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಏನಾಯಿತು ಅಂದರೆ ನನ್ನ ಮಗ ಮತ್ತು ಮಗಳು ಜೊತೆ ತುಂಬ ಜಾಸ್ತಿ ಅಟ್ಯಾಚ್ಮೆಂಟ್ ಅಲ್ವಾ. ಸೊ ಅವರು ನನಗೆ ಬಿಡೋದೇ ಇಲ್ಲ. ಸೊ ಅದಕ್ಕೆ ಮಧ್ಯ ಸ್ವಲ್ಪ ನಾನು ಮಾಡಿದ್ದೀನಿ, ಇಲ್ಲಾಂದರೆ ಜಾಸ್ತಿ ಟೈಮ್ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಅದಕ್ಕೆ ಕಷ್ಟ ಆಯಿತು. ಆದರೆ ನಮ್ಮ 2ನೇ ಮನೆ ಕರ್ನಾಟಕ ಅಲ್ವಾ, ನಾನು ಬರ್ತಾ ಇರ್ತೀನಿ. ಒಂದು 2-3 ತಿಂಗಳು ಆದಮೇಲೆ ಗಾಡಿ ಲದಾಖಲ್ಲಿ ನಿಲ್ಲಿಸ್ಬಿಟ್ಟು ಫ್ಲೈಟಿಂದ ಬರ್ತೀನಿ. ಆವಾಗ ಇನ್ನೂ ಒಂದು ಸರಿ ಟೂರ್ಸ್ ಮಾಡ್ತೀನಿ. ಸೊ ನಿಮಗೆ ಬೇರೆ ಜಾಗ ಎಲ್ಲ ತೋರಿಸ್ಬೇಕು ಅಲ್ಲ, ನಮ್ಮ ಕರ್ನಾಟಕ ನೀವು ಎಲ್ಲ ನೋಡ್ತಾ ಇರಬೇಕು. ಸೊ ಅದಕ್ಕೆ ಬೇರೆ ಜಾಗ ಅಲ್ಲಿ ಕನ್ನಡ ಭಾಷೆಯಲ್ಲಿ ವ್ಲಾಗ್ ಮಾಡ್ತಾ ಇರ್ತೀನಿ. ಅದಕ್ಕೆ ನೀವು ಎಲ್ಲರದು ಸಪೋರ್ಟ್ ಹಿಂಗೆ ಇರಲಿ. ಇನ್ಸ್ಟಾಗ್ರಾಮ್ ಥರ ಯೂಟ್ಯೂಬಲ್ಲಿ ಕೂಡ ನೀವು ಸಪೋರ್ಟ್ ಮಾಡಿ. ಆವಾಗ ನಮಗೆ ತುಂಬ ಇನ್ನೂ ಜೋಶ್ ಬರುತ್ತೆ ವಿಡಿಯೋ ಮಾಡೋಕ್ಕೆ. ಸೊ ಈಗ ಈ ಕಡೆ ಫುಲ್ ಬೋಟಿಂಗ್ ಇದು ಜಾಗ. ನಿನ್ನೆ ರಾತ್ರಿ ಬಂದಿದ್ದೀನಿ, ಇನ್ನೂ ಒಂದು ಸರಿ ನಿಮಗೆ ತೋರಿಸ್ತೀನಿ. ಯಾಕೆಂದರೆ ರಾತ್ರಿ ಬರೀ ನನಗೆ ನೋಡಿದ್ದೀನಿ, ವಿಡಿಯೋ ಅಲ್ಲಿ ಅಷ್ಟು ಕ್ಲಿಯರ್ ಬರಲ್ಲ ಅಲ್ವಾ. ಸೊ ಈಗ ನಾನು ತೋರಿಸ್ತೀನಿ ನೋಡಿ. ಬೋಟಿಂಗ್ ಇಲ್ಲಿಂದ ಶುರು. ನೋಡಿ ಇಲ್ಲಿಂದ ಫುಲ್ ಬೋಟಿಂಗ್. ಎಷ್ಟು ಯಾವುದು ಚಿಕ್ಕ ದೊಡ್ಡ ಯಾವುದು ಬೇಕು ಎಲ್ಲ ನೀವು ಮಾಡ್ಬೋದು. ಮತ್ತು ಈ ಕಡೆ ವ್ಯೂ ನೋಡಿ. ಸೊ ಈ ಡೆಲ್ಟಾ ಪಾಯಿಂಟು ಆ ಕಡೆ ಡೆಡ್ ಎಂಡ್ಗೆ ಹೋದರೆ ನಿಮಗೆ ಅದು ರಿವರ್ ಮತ್ತು ಬೀಚ್ ಇಬ್ಬರು ಮಧ್ಯೆ ನೀವು ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಈ ಕಡೆ ಬಂದರೆ ಬೋಟಿಂಗ್ ಮತ್ತು ಈ ಕಡೆ ಫುಲ್ ನಮ್ಮ ಕೊಕೊನಟ್ ಮರ ಇದೆ ನೋಡಿ. ಅಲ್ಲಿಂದ ಸ್ವಲ್ಪ ಹತ್ರ ಹೋದರೆ ರೋಡ್ ಸಿಗುತ್ತೆ. ಇಲ್ಲಿಂದ ತುಂಬ ಹತ್ರ ರೋಡು. ನಾನು 2 ಸರಿ ಬಂದಿದ್ದೀನಿ ಈ ಜಾಗ. ನಿನ್ನೆ ರಾತ್ರಿ ನನ್ನ ಮಿಥುನ್ ಅವರು ಸ್ನೇಹಿತರು ಕರ್ಕೊಂಡು ಬಂದಿದ್ದರು. ಅಲ್ಲಿ ಡೆಲ್ಟಾ ಪಾಯಿಂಟ್ ಡೆಡ್ ಎಂಡಿಂದ ಅಲ್ಲಿ 1 ಕಿಲೋಮೀಟರ್ದಿಂದ ದೂರ ಇದೆ, ಅಲ್ಲಿ ತನಕ ಹೋಗಿದ್ದೀನಿ. ಇವತ್ತು ಇನ್ನೂ ಒಂದು ಸರಿ ನಾನು ಬಂದಿದ್ದೀನಿ, ಯಾಕೆಂದರೆ ಎಷ್ಟು ವ್ಯೂ ನಾನು ತೋರಿಸ್ಬೇಕು ಅಂತ. ಈಗ 3ನೇ ಸರಿ ಹೋಗ್ತಾ ಇದ್ದೀನಿ, ಆದರೆ ಲೇಟ್ ಆಗುತ್ತೆ. ಅದಕ್ಕೆ ವಾಪಸ್ ಹೋಗೋಣ ಅಂದ್ಕೊಂಡೆ. ಸೊ ತುಂಬ ಖುಷಿ ಆಯಿತು. ಲೈಫಲ್ಲಿ ನೀವು ಟ್ರಾವೆಲ್ ಮಾಡಿದ್ರೆ ಈ ಥರ ಜನಗಳು ಸಿಗುತ್ತೆ. ನಮಗೆ ಒಳ್ಳೆ ಇನ್ಸಿಡೆಂಟ್ ತೋರ್ಸೋಕ್ಕೆ, ಹೇಳೋಕ್ಕೆ, ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡೋಕ್ಕೆ ಇದೆ. ನನ್ನ ಹತ್ರ ಏನು ಏನು ಆಗಲೇ ಇಲ್ಲ. ಸೊ ಹೇಳೋಕ್ಕೆ ಇಲ್ಲ. ಇನ್ ಫ್ಯೂಚರ್ ಆಲ್ಸೋ ಆಗಲ್ಲ ಅಂತ ನನಗೆ ಫುಲ್ ಕಾನ್ಫಿಡೆಂಟ್ ಇದೆ. ನಾವು ಎಷ್ಟು ಚೆನ್ನಾಗಿ ಇದ್ದರೆ ಬೇರೆಯವರು ನಮ್ಮ ಜೊತೆ ಚೆನ್ನಾಗೇ ಇರುತ್ತೆ. ನಾನು ಪಾಸಿಟಿವ್ ವೈಬ್ಸ್ ಸ್ಪ್ರೆಡ್ ಮಾಡಬೇಕು. ನಾವು ಯಾವ ಜಾಗ ಅಲ್ಲಿ ಹೋದರೆ ಬೇರೆಯವ್ರಿಗೆ ನಾವು ನಮ್ಮ ಬಗ್ಗೆ ಒಳ್ಳೆ ಥಿಂಕಿಂಗ್ ಇರಬೇಕು. ಆ ಥರ ನಾವು ವೈಬ್ ಸ್ಪ್ರೆಡ್ ಮಾಡಿದ್ರೆ ನಮ್ಮ ಎಲ್ಲ ಸರಿಯಾಗುತ್ತೆ, ಚೆನ್ನಾಗಿರ್ತಾರೆ. ನೀವು ಏನಪ್ಪ ನಿಮಗೆ ಹೆದರಿಕೆ ಆಗಲ್ಲ, ಇದು ಆಗಲ್ಲ, ಅದು ಆಗಲ್ಲ, ಯಾಕೆ ಸೋಲೋ ಟ್ರಾವೆಲ್ ಮಾಡ್ತಾ ಇದೆಯಾ ಅಂತ. ಸೊ ನಾನು ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ಒಂದು ಸರಿ ಸೋಲೋ ಟ್ರಾವೆಲ್ ನೀವು ಮಾಡಬೇಕು. ಈಗ ಟ್ರಾವೆಲಿಂಗ್ ತುಂಬ ಇಷ್ಟ ನನಗೆ.
ಏನಪ್ಪ ಫುಲ್ ಪೂರ್ತಿ ಸಂಪೂರ್ಣ ಭಾರತ ನೀವು ಗಾಡಿಯಲ್ಲಿ ಒಬ್ಬನೇ ಮಾಡ್ತಾ ಇದೆಯಾ, ಹೆದರಿಕೆ ಆಗಲ್ಲ, ತುಂಬ ಕಷ್ಟ ಇಲ್ಲ ಇದು ಅದು ಅಂತ ಸುಮಾರು ಜನ ನಾನು ನೋಡಿದ್ದೀನಿ. ಬೈಕು ಸೈಕಲು ನಡ್ಕೊಂಡು ಕೂಡ ಬರ್ತಾರೆ. ಸೊ ಅವ್ರಿಗಿಂತ ಇನ್ಸ್ಪಿರೇಷನ್ ಸಿಕ್ತು. ಈಗ ನನಗೆ ಮೊದಲೇ 50 ಕಿಲೋಮೀಟರ್ ಗಾಡಿ ಓಡಿಸೋಕ್ಕೆ ತುಂಬ ಕಷ್ಟ, ಹೋಗೋದೇ ಇಲ್ಲ ನಾನು ಕ್ರಿಕೆಟ್ ಇದು ಆಡೋಕ್ಕೆ ಫ್ರೆಂಡ್ಸ್ ಕರೆದ್ರೆ. ಈಗ 500-600 ಕಿಲೋಮೀಟರ್ ನನಗೆ ಏನಿಲ್ಲ. ಒಂದೊಂದು ಸರಿ ಏನು ಹೋಗುತ್ತೆ ಗೊತ್ತಾ, ಟೀ ಊಟದ್ದು ಅಂಗಡಿ ಸಿಕ್ಕಿದ್ರೆ ಅಲ್ಲಿ ನಿಲ್ಸೋಕ್ಕೆ ನನಗೆ ಮನಸ್ಸು ಬರಲ್ಲ. ಬರೀ ಡ್ರೈವಿಂಗಲ್ಲಿ ಫುಲ್ ಕಾನ್ಸಂಟ್ರೇಷನ್, ಅದೇ ಎಂಜಾಯ್ ಮಾಡ್ತೀನಿ. ಸೊ ಅದಕ್ಕೆ ನೀವೆಲ್ಲ ಕೂಡ ಇದು ಮಾಡಿ, ಟ್ರಾವೆಲ್ ಮಾಡಿ ಈ ಜಾಗ ಅಲ್ಲಿ ಬನ್ನಿ. ಗೋವಾಕ್ಕಿಂತ ಮುಂಚೆ ನೀವು ಕೋಡು ಅಲ್ಲಿ ಬನ್ನಿ. ನಮ್ಮದೇ ಕರ್ನಾಟಕದಲ್ಲಿ ಇಷ್ಟು ಒಳ್ಳೆ ಜಾಗ ಇದ್ದರೆ ಯಾಕೆ ಗೋವಾ ಅಲ್ಲೂ ದೂರ ಹೋಗಬೇಕು. ಸೊ ಸೂಪರ್. ಸ್ವಿಟ್ಜರ್ಲ್ಯಾಂಡ್ ಹೋಗಬೇಡ, ಲದಾಖ್ ಬನ್ನಿ. ಬೇರೆ ಊರು ಯಾಕೆ ಹೋಗ್ತಾಯಿದೆ, ನಮ್ಮದೇ ಊರಲ್ಲಿ ಅಷ್ಟು ಲದಾಖ್ ಮಿನಿ ಸ್ವಿಟ್ಜರ್ಲ್ಯಾಂಡ್ ಇರ್ತಾರೆ. ಸೊ ತೋರ್ಸೋಕ್ಕೆ ಇನ್ನೂ ಸುಮಾರು ಇದೆ, ಆದರೆ ಟೈಮು ಅಷ್ಟು ಇಲ್ಲ. ನೋಡಿ, ವಾವ್. ಇಲ್ಲಿ ನೀವು ಮಂಗ್ರೂವ್ ಫಾರೆಸ್ಟ್ ಕೂಡ ಇದೆ, ಅಲ್ಲಿ ಹೋಗ್ಬೋದು. ಮತ್ತು ಡೆಲ್ಟಾ ಪಾಯಿಂಟಲ್ಲಿ ನಾನು ಹೋಗಿದ್ದೀನಿ, ಅಲ್ಲೇ ಇದೆ ಡೆಡ್ ಎಂಡು. ಮತ್ತು ಇದು ಡಾಲ್ಫಿನ್ ಪಾಯಿಂಟ್, ಅಲ್ಲಿಂದ ಸ್ವಲ್ಪ ದೂರ ಬೋಟಲ್ಲಿ ಹೋದರೆ ನಿಮಗೆ ಡಾಲ್ಫಿನ್ ಕೂಡ ನೋಡೋಕ್ಕೆ ಸಿಗುತ್ತೆ. ರೋಕ್ ಐಲ್ಯಾಂಡ್ ಕೂಡ ಇಲ್ಲೇ ಇದೆ, ಬೋಟಿಂಗ್ ನೀವು ಅಲ್ಲಿ ನೋಡ್ಬೋದು. ಐ ಲವ್ ಕೋಡು.